ರಾಷ್ಟ್ರೀಯ ಮೂಗ್ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ 2 ಹಂತದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಬೇಲೂರು ಬೆಕ್ಕೋಡು ಮಾರ್ಗದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ಪರದಾಟ. ಅಪಘಾತ ಹೆಚ್ಚಳದ ಹಿನ್ನೆಲೆ ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧ ಗಂಭೀರ ಆರೋಪ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯದ ಅಕ್ಕಪಕ್ಕ ರಸ್ತೆ ಬದಿಗಳಲ್ಲಿ ಸಂತೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರು. ಸಮಸ್ಯೆ ಬಗೆಹರಿಸಬೇಕಾದ ಪುರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬೇಲೂರು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 27 ಮತ್ತು 28ರಂದು ಜಿಲ್ಲೆಯ ಬಿಜೆಪಿ ಮಂಡಲ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು, ಡಿಸೆಂಬರ್ 2ರಂದು ಜಿಲ್ಲೆಯ ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ ಸಮಗ್ರವಾಗಿ ಹೋರಾಟ ನಡೆಸಲಾಗುತ್ತದೆ. ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ 8ರಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಲಕ್ಷಾಂತರ ಎಕರೆ ಕೃಷಿ ಭೂಮಿ ಹಾನಿಗೊಳಗಾಗಿದ್ದು, ಹಲವು ಬಾರಿ ಮನವಿ ಮಾಡಿದರೂ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಫಲವಾಗಿದೆ. ಹಾಸನ ಜಿಲ್ಲೆಯಲ್ಲೂ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದ್ದರೂ ಪರಿಹಾರ ವಿತರಣೆ ವಿಳಂಬವಾಗುತ್ತಿದೆ. ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರು ಬೆಂಬಲ ದರ ಹೆಚ್ಚಳಕ್ಕಾಗಿ ಹೋರಾಟ ಮಾಡಿದ್ದರೂ ಸಮರ್ಪಕ ದರ ನಿಗದಿಯಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು. ರಾಜ್ಯಾದ್ಯಂತ ಏನು ಈಗ ರೈತರಿಗಾಗಿರ್ತಕ್ಕಂಥ ಸಂಕಷ್ಟ, ಮೊನ್ನೆ ಕೆಲವಷ್ಟೇ ದಿನಗಳ ಹಿಂದೆ ತಾವೆಲ್ಲ ನೋಡಿದಕ್ಕಂಥದ್ದಂಗೆ ಕಬ್ಬಿಗೆ ಒಂದು ದೊಡ್ಡ ಹೋರಾಟ ರಾಜ್ಯಾದ್ಯಂತ ನಡೀತು, ವಿಶೇಷವಾಗಿ ಬೆಳಗಾವಿಯನ್ನು ಕೇಂದ್ರಗೊಳಿಸಿ. ಅದಾದ ನಂತರ ರಾಜ್ಯ ಸರ್ಕಾರ ಒಂದು 7-8 ದಿವಸದ ನಂತರ ಬೆಂಬಲ ಬೆಲೆಗೆ ಒಂದು ಹಂತಕ್ಕೆ ತೀರ್ಮಾನ ಭಾಳ ಕಷ್ಟಪಟ್ಟು ಬಂದಿದ್ದಂಥದ್ದು. ಮುಂದುವರೆದ ಭಾಗವಾಗಿ ಮೆಕ್ಕೆಜೋಳಕ್ಕೂ ಇದೇ ಥರ ಹೋರಾಟ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಈಗ ಎಲ್ಲ ಇಂಡಸ್ಟ್ರಿಗಳಿಗೆ, ಗ್ರೇನ್ ಬೇಸ್ಡ್ ಇಂಡಸ್ಟ್ರಿಗಳಿಗೆ ಒಪ್ಪಂದ ಮಾಡಿಕೊಂಡು ನೀವೊಂದು ಬೆಲೆಯಲ್ಲಿ ಖರೀದಿಸ್ಬೋದು ಅಂಥೇಳಿ ಒಂದು ಯೋಜನೆಯನ್ನು ಇವಾಗ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು. ಆದರೆ ರೈತರಿಗೆ ನಿರಂತರವಾಗಿ ನಡೀತಿರುವಂಥ ಏನು ಸಂಕಷ್ಟ ಇದೆ, ಈಗ ಬೆಳೆ ವಿಮೆ ಬಗ್ಗೆ ಇರ್ಬೋದು, ಹಾಗೆಯೇ ಬೆಳೆ ಸಾಂಪ್ರದಾಯಿಕವಾಗಿರುವಂಥ ಬೆಳೆಗಳಲ್ಲಿ ಹಲವಾರು ರೋಗಗಳು ಬಂದಾಗ ಅದಕ್ಕೆ ಸರ್ಕಾರ ಬೆಂಬಲ ಕೊಡದೇ ಇರೋ ರೀತಿಯಲ್ಲಿ ನಡ್ಕೊಂತಿರೋಂಥ ಏನು ಧೋರಣೆ ಇದೆ, ಅದು ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದೆ. ಅದರಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ 2 ಹಂತದಲ್ಲಿ ಹೋರಾಟ ನಡೆಯುತ್ತೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 27 ಮತ್ತು 28ನೇ ತಾರೀಕು ನವೆಂಬರ್ ಎಲ್ಲ ವಿಧಾನಸಭಾ ಕ್ಷೇತ್ರ ಕೇಂದ್ರಗಳಲ್ಲಿ ನಡೆಯುತ್ತೆ. ಹಾಗೆಯೇ ಜಿಲ್ಲೆಯಲ್ಲಿ ಡಿಸೆಂಬರ್ 2ನೇ ತಾರೀಕಂದು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಇದನ್ನು ಮುಂದೂಡಿಸುತ್ತೆ. ಹಾಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು, ಹಾಗೆಯೇ ವಿವಿಧ ಅಸೋಸಿಯೇಷನ್ಗಳು ಏನಿದ್ದಾವೆ ಅವನ್ನೆಲ್ಲರನ್ನೂ ಒಳಗೊಂಡಂತೆ ಅವನ್ನೆಲ್ಲರನ್ನ ಆಗಲೇ ಈಗ ಸಂಪರ್ಕ ಮಾಡೋವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳು, ಇದು ಕೆಲವು ರಾಜ್ಯಾದ್ಯಂತ ಇರಲ್ಲ. ಈಗ ನಮ್ಮ ಕಾಫಿದು ಇರ್ಬೋದು, ಮೆಣಸಿಂದಿರ್ಬೋದು, ಅದು ಕೆಲವು ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿರೋಂಥವಿದ್ದಾವೆ. ಆ ವಿಷಯಗಳ್ನೂ ನಾವು ತಗೊಂಡು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ತಿದ್ದೇವೆ. ಹಾಗಾಗಿ ಅದಾದಮೇಲೆ ಈ 2 ಹಂತ ನಂತರ ಡಿಸೆಂಬರ್ 8ನೇ ತಾರೀಕಿಗೆ ಏನು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ, ಬೆಳಗಾವಿ ಚಲೋ ಮಾಡಿ ಅಲ್ಲಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಒಂದು ಹೋರಾಟವನ್ನು ಈಗಾಗಲೇ ರೂಪುರೇಷೆಗೊಳಿಸಿದ್ದೇವೆ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಯಾವುದೇ ನೇರ ನೆರವು ನೀಡಿಲ್ಲ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ವಾರ್ಷಿಕ 4,000 ಪ್ರೋತ್ಸಾಹಧನ ನೀಡಲಾಗುತ್ತಿತ್ತು. ಆದರೆ ಈಗ ಅದು ಸ್ಥಗಿತಗೊಂಡಿದೆ. ಭಾಗ್ಯ ಯೋಜನೆಗಳ ರಾಜಕಾರಣ ಮಾಡುತ್ತಿರುವ ಸರ್ಕಾರ ರೈತಪರ ನೀತಿಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿ ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದಾಗಿ ಬೆಳೆಗಳೆಲ್ಲ ಕೊಳೆತೋಗಿದ್ದಾವೆ, ಕೊಚ್ಕೊಂಡು ಹೋಗಿದ್ದಾವೆ. ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಲ್ಲಿ
ಸರ್ಕಾರಕ್ಕೆ ಮನವಿನ ಕೂಡ ಮಾಡಿದ್ವಿ. ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಯನ್ನು ತಗೊಂಡ್ರೆ ಹಿಂದೆ ಏನು ಸುಳಿ ರೋಗ ಅಂತಕ್ಕಂಥದ್ದು ಬಂದು ಇಡೀ ಜೋಳ ಸಂಪೂರ್ಣವಾಗಿ ನಾಶ ಆಗಿ ನಾವು ಪ್ರತಿಭಟನೆ ಮಾಡಿದೋ, ಸರ್ಕಾರಕ್ಕೆ ಮನವಿ ಮಾಡಿದೋ, ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದೋ. ಆದರೂ ಕೂಡ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಬ್ಬು ಬೆಳೆಗಾರರು ನಿರಂತರ ಹೋರಾಟವನ್ನು ಮಾಡಿ ಕೊನೆಯದಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆ ಏನೂ ಕೂಡ ಸಾಲೋದಿಲ್ಲ. ಕೆಲವೊಂದು ಕಡೆ ರೈತರು ವಾಪಸ್ ತಗೊಂಡ್ರು, ಕೆಲವೊಂದು ಕಡೆ ಪ್ರತಿಭಟನೆ ಮುಂದುವರಿಸಿ ಕೊನೆಗೆ ರೈತರುಗಳು ಬೆಂಕಿ ಹಚ್ಚಿ ಟ್ರ್ಯಾಕ್ಟರ್ನ ಸುಡೋ ಮಟ್ಟಕ್ಕೆ ಹೋಗೋ ತನಕ ಸರ್ಕಾರ ಈ ಕಡೆ ಗಮನ ಹರಿಸ್ತಿಲ್ದಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ರಾಜ್ಯದಲ್ಲಿ ಇಷ್ಟೆಲ್ಲ ಮಳೆಯಾಗಿ ರೈತರು ಇಷ್ಟೊಂದು ಸಂಕಷ್ಟದಲ್ಲಿದ್ದರೂ ಕೂಡ ರೈತರ ಸಂಕಷ್ಟಕ್ಕೆ ಬಂದಿಲ್ಲ, ಯಾವುದೇ ಪರಿಹಾರನೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಒಂದು ರೀತಿ ಎಲ್ಲೋ ರಾಜ್ಯ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತನ್ನ ವೈಯಕ್ತಿಕ ಕಿತ್ತಾಟದಲ್ಲೇ ಸರ್ಕಾರ ಎಲ್ಲ ಒಂದು ಕಡೆ ಬ್ಯುಸಿ ಆಗಿಬಿಟ್ಟಿದೆಯಾ? ಏನು ರೈತರ ದೇಶದ ಬೆನ್ನೆಲುಬು ಅಂತೇಳಿ ರೈತರನ್ನ ಕರಿತೀವಿ, ಈ ರೈತರನ್ನ ಎಲ್ಲ ಒಂದು ಕಡೆ ಕಡೆಗಣಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥ ಹೈನುಗಾರಿಕೆಯವ್ರಿಗೂ ಸುಮಾರು 620 ಕೋಟಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ 5 ರಿಂದ 7 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಅಂತ ಹೇಳಿದ್ರು, ಕೇವಲ 5 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ 620 ಕೋಟಿ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ವೋ ಏನು ಅಂತಕ್ಕಂಥದ್ದು ರೈತರು ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಭತ್ತ ಇರ್ಬೋದು, ಜೋಳ ಇರ್ಬೋದು, ಎಲ್ಲವಕ್ಕೂ ಕೂಡ ಇಷ್ಟೊಂದು ನಷ್ಟ ಆದರೂ ಕೂಡ ಸರ್ಕಾರ ಮಧ್ಯಪ್ರವೇಶಿಸಿ ರೈತರಿಗೆ SDRF ಅಡಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ರಾಜ್ಯಾದ್ಯಂತ ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಪರಕ್ಕೆ ಧಾವಿಸ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ 2ನೇ ತಾರೀಕಿನಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲ ರೈತ ಸಂಘಟನೆಗಳಿಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಪರವಾಗಿ ಹೋರಾಟವನ್ನು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, BH ನಾರಾಯಣಗೌಡ, ನಾಗೇಶ್ ಇತರರು ಉಪಸ್ಥಿತರಿದ್ದರು. ಬೇಲೂರಿನ ಶಾಸಕರಾದ HK ಸುರೇಶ್ ಚುನಾವಣೆಗೂ ಮುನ್ನ ಪಿಕ್ಕೋಡು ಬೇಲೂರು ರಸ್ತೆಯನ್ನು ಡಾಂಬರೀಕರಣ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ರು. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೊಟ್ಟ ಮಾತನ್ನು ಮರೆತು ಯಾವುದೇ ಅಭಿವೃದ್ಧಿ ಕಾರ್ಯ ಕೆಲಸಗಳನ್ನ ಮಾಡದೆ ಸುಮ್ಮನೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಕ್ರೋಶ ವ್ಯಕ್ತಪಡಿಸಿದರು. ಕರೆಯಲು ಮುಖ್ಯ ಕಾರಣ ನಮ್ಮ ಬಿಕ್ಕೋಡು ಮತ್ತು ಬೇಲೂರಿನ ಮುಖ್ಯ ರಸ್ತೆ. ಶಾಸಕರಾದಂಥ ಉಳ್ಳಳ್ಳಿ ಸುರೇಶ್ ರವರು ನಾನು ವೇದಿಕೆಯಲ್ಲಿ ಇದ್ದಂಥ ಸಮಯದಲ್ಲಿ ಬಿಕ್ಕೋಡಿನ ಗಣಪತಿ ದೇವಸ್ಥಾನದ ಎದುರುಗಡೆ ಶಪಥ ಮಾಡ್ತಾರೆ. ನಾನು ಗೆದ್ದ 6 ತಿಂಗಳೊಳಗಡೆ ಬಿಕ್ಕೋಡಿಂದ ಬೇಲೂರು ತನಕ ಒಂದೇ ಒಂದು ರಸ್ತೆಯಲ್ಲಿ ಗುಂಡಿ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ಗುಂಡಿ ರಸ್ತೆಯಲ್ಲಿ ನಿಮ್ಮನ್ನು ಓಡಾಡಕ್ಕೆ ಬಿಡಲ್ಲ ಅಂತ. ಗೆದ್ದು ಈಗ 3 ವರ್ಷ ಆಗಕ್ಕೆ ಬಂತು. ಯಾವ ಥರ ಕಳಪೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ, ಮೊನ್ನೆ ದಿನ ನಾವೊಂದು ವರದಿ ಮಾಡಿದ್ವಿ. ಆ ವರದಿ ನಂತರ ಒಂದು ಗುಂಡಿ ಮುಚ್ಚೆ ಕೆಲಸ ಮಾಡಿದ್ದಾರೆ ಶಾಸಕರು ಬೇಲೂರಲ್ಲಿ. ಬಿಕ್ಕೋಡ್ ರಸ್ತೆ ಗುಂಡಿ ಮುಚ್ಚೆ ಇದ್ದಾರೆ. 1 ಲೋಡ್ ಟಿಪ್ಪರ್ನ ಬೇಲೂರಿಂದ ಬಿಕ್ಕೋಡ್ ತನಕ 4 ಜನ ಲೇಬರ್ ಹತ್ರ ಹಾಕ್ಸ್ಕೊಂಡು ಹೋಗಿದ್ದಾರೆ. ಆ ಕೆಲಸ ಆಗ್ತಿದ್ದಂಥ ಸಮಯದಲ್ಲಿ ನಾವು ಕೇಳಿದ್ದೀವಿ, ಇದು ಏನು ಮಾಡ್ತಿದ್ದೀರಾ ನೀವು ಅಂದಾಗ, ಇದ್ರ ಮೇಲೆ ಡಾಮರ್ ಹಾಕ್ತೀವಿ, ಕ್ಲಿಯರ್ ಆಗುತ್ತೆ ಅಂದಿದ್ದಾರೆ. ಬಟ್ ಇವತ್ತಿಗೆ ನೀವು ಅಲ್ಲಿ ಹೋಗಿ ನೋಡ್ಬೋದು, ಇವ್ರು ಹಾಕಿ ಬಂದ ನಂತರ ಈ ಕಲ್ಲುಗಳೆಲ್ಲ ಮೇಲೆ ಬಂದಿದೆ. ಮೇಲೆ ಬಂದುಬಿಟ್ಟು ರಸ್ತೆಯಲ್ಲಿ ವೆಹಿಕಲ್ಗೆ ಜಾಮ್ ಆಗಿ ವೆಹಿಕಲ್ಲಿ ಲೇಡೀಸು ಹುಡುಗರು ಎಲ್ಲ ಬೀಳ್ತಾ ಇದ್ದಾರೆ. ಒಂದು ದಿನಕ್ಕೆ ನಾವು ಒಂದು ರೌಂಡ್ ಓಡಾಡಿ ಬಂದು ಒಂದು 2 ಜನ ವೆಹಿಕಲ್ ಬೀಳ್ತಿದ್ದಾರೆ. ಗಾಡಿಗಳು ಓಡಾಡೋಕ್ಕಾಗ್ತಾ ಇಲ್ಲ. ಅದಾದಮೇಲೆ ಬಿಕ್ಕೋಡಲ್ಲಿ ತುಂಬ ದಿನದಿಂದ ಗುಂಡಿ ಬಿದ್ದಿತ್ತು ನಮ್ಮ ಒಂದು ಚೌಟ್ರಿ ಎದುರುಗಡೆ. ಈ ರಸ್ತೆನ 3 ತಿಂಗಳಾಯ್ತು ಈ ಥರ ಮಾಡಿ. ಧೂಳಲ್ಲಿ ಅಕ್ಕಪಕ್ಕದ ಮನೆಯವ್ರು ವಾಸ ಮಾಡೋಕ್ಕಾಗ್ತಿಲ್ಲ. ಒಂದೋ ಫಿನಿಶ್ ಮಾಡಬೇಕು, ಇಲ್ಲ ಹಳೆ ಲೆವೆಲ್ಗೆ ಹಾಕಿಡ್ಬೇಕು. ಮೊದಲು ಗುಂಡಿ ಇತ್ತು, ಈಗ ಓಡಾಡೋಕ್ಕೆ ಆಗಲ್ಲ, ಆ ಥರ ಮಾಡಿಟ್ಟಿದ್ದಾರೆ. ಶಾಸಕರು ಬಿಕ್ಕೋಡಿಗೆ ಕಳೆದ 2.5 ವರ್ಷದಲ್ಲಿ ಒಂದು ಸತಿನೂ ಭೇಟಿ ಮಾಡಿದ್ರು. ಒಂದು ಸತಿ ಭೇಟಿ ಮಾಡಿದ್ರು. ಮಂಗಳೂರವ್ರು ಯಾರೋ ಒಂದು ಹೋಟೆಲ್ ಇನಾಗ್ರೇಷನ್ಗೆ ಬಂದಿದ್ದಾರೆ. ಮಂಗಳೂರವರು ಬಿಕ್ಕೋಡಲ್ಲಿ ಒಂದು ಹೋಟ್ಲು ಮಾಡಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ಗೆ ಬರ್ತಾರೆ. ಅದು ಬಿಟ್ಟರೆ ಜನಪರ ಕೆಲಸ ಏನಾದ್ರು ಒಂದು ಕೆಲಸ ಮಾಡಬೇಕು, ಏನಾದ್ರು ಒಂದು ಯೋಜನೆ ರೂಪ ಮಾಡಬೇಕು ಅಂತ ಒಂದು ದಿನಾನೂ ಬಿಕ್ಕೋಡಿಗೆ ಇಷ್ಟು ತನಕ ಶಾಸಕರು ಭೇಟಿ ಕೊಟ್ಟಿಲ್ಲ. ಕೇಳಕ್ಕೆ ಹೋದ್ರೆ ಉಡಾಫೆ ಉತ್ತರ. ಪತ್ರಿಕಾಗೋಷ್ಠಿಯಲ್ಲಿ ನಯಾಜ್ ಅಹಮದ್, ಪ್ರತೀಶ್, ನೆಹಮಾನ್ ಅಲಿ ಹಾಜರಿದ್ದರು. ಹಾಸನ ಜಿಲ್ಲೆಯ ಕ್ರೀಡಾ ವಲಯಕ್ಕೆ ಹೊಸ ಚೈತನ್ಯ ತುಂಬುವ ನೂತನ ಶೂಟಿಂಗ್ ರೇಂಜ್ ಅನ್ನು 15 ಕರ್ನಾಟಕ ಬೆಟಾಲಿಯನ್ NCC ಶಾಖೆಯಲ್ಲಿ ಉದ್ಘಾಟಿಸಲಾಯಿತು.
ಮೈಸೂರಿನ ಎನ್ಸಿಸಿ ಗ್ರೂಪ್ ಕಮಾಂಡರ್ ಕರ್ನಲ್ ರೋಹಿತ್ ಠಾಕೂರ್ ಹಾಗೂ ಎನ್ಸಿಸಿ ಬೆಟಾಲಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಹಿತೇಶ್ ಕಲಾ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಲ್ ರೋಹಿತ್ ಠಾಕೂರ್ ಅವರು, ಈ ಶೂಟಿಂಗ್ ರೇಂಜ್ ನಿರ್ಮಾಣ ನಮ್ಮ ಬಹುಕಾಲದ ಕನಸನ್ನು ಸಾಕಾರಪಡಿಸಿದೆ. ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಪದಕ ಗೆಲ್ಲುವ ಶೂಟರ್ಗಳನ್ನು ತಯಾರಿಸಲು ಇದು ಭದ್ರ ಬುನಾದಿ ಹಾಕುತ್ತದೆ. ನಾಗರಿಕರು ಸೈನಿಕ ಸಹಯೋಗದ ಮೂಲಕ ಈ ಯೋಜನೆ ಯಶಸ್ವಿಯಾಗಿ ಬೆಳಕಿಗೆ ಬಂದಿದೆ. ರೇಂಜ್ನಲ್ಲಿ ಲಭ್ಯವಿರುವ ಮೂಲ ಸೌಕರ್ಯವನ್ನು ಬಳಸಿಕೊಂಡು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಸಕ್ತ ಶೂಟರ್ಗಳಿಗೆ ತಜ್ಞ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪ್ರಗತಿಪರ ತರಬೇತಿ ನೀಡಲಾಗುತ್ತದೆ. ಯುವ ಪ್ರತಿಭೆಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಸಿದ್ಧರಾಗುವಂತೆ ಸಮಗ್ರ ತರಬೇತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. Firing Academy, a dream has come true. Maybe I was speaking to the cadets, NCC cadets. Maybe 5 years from hence, we'll be producing medalists at the international level also. Opening of this academy is truly a motivation for civil-military fusion. We had space, we had the infrastructure, but we wanted coaches to come to us. So today that thing has come alive, and it will be the facility not only for Hassan, it will be for Chikmagalur also. And for NCC cadets, I would, through my message to the NCC cadets, I would encourage them to make the best use of it. God bless Karnataka, God bless India. Thank you. ಈ ಸಂದರ್ಭದಲ್ಲಿ ಕಮಾಂಡಿಂಗ್ ಆಫೀಸರ್ ಮಂದೀಪ್, ಎಒ ಶಂಕರ್, ಮೈಸೂರು ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಹಾಗೂ ಕಾರ್ಯದರ್ಶಿ ವಿವೇಕ್ ಎಚ್ಎಸ್ ಹಾಜರಿದ್ದರು. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯದ ಅಕ್ಕಪಕ್ಕದ ರಸ್ತೆ ಬದಿಗಳಲ್ಲಿ ಸಂತೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರೂ ಸಮಸ್ಯೆ ಬಗೆಹರಿಸಬೇಕಾದ ಪುರಸಭಾ ಅಧಿಕಾರಿಗಳು ನಿದ್ರೆಗೆ ಜಾರಿರುವುದು ದುರಂತಕಾರಿ ವಿಚಾರ ಎಂದು ಬೇಲೂರು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು. ಶ್ರೀ ಚನ್ನಕೇಶವ ದೇವಾಲಯದ ಬಳಿ ವೀಕ್ಷಣೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿದಿನ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯಕ್ಕೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ಪ್ರವಾಸಿಗರು ಬರುತ್ತಿದ್ದು, ಬರುವಂತಹ ಪ್ರವಾಸಿಗರು ಇಲ್ಲಿನ ಅವ್ಯವಸ್ಥೆ ಕಂಡು ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಇದೇ ರಸ್ತೆಯಲ್ಲಿ 4-5 ಶಾಲೆಗಳಿದ್ದು, ಶಾಲಾ ಮಕ್ಕಳು ತಿರುಗಾಡುವ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ಯಾರು ಹೊಣೆ? ಏನಾದರೂ ಅನಾಹುತ ಸಂಭವಿಸಿದಾಗ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಅನಾಹುತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಹೇಳಿದರು. ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಇವತ್ತು ನೋಡ್ತಾ ಇದ್ದೀರಾ, ಏನು 23 ವಾರ್ಡು ಪುರಸಭೆಯ ಸದಸ್ಯರ ನೇತೃತ್ವದಲ್ಲಿ ನಡೀತಾ ಇದೆ ನೋಡಿ ಸಂತೆಯಲ್ಲಿ. ವಿಶ್ವವಿಖ್ಯಾತ ಬೇಲೂರು ದೇವಸ್ಥಾನ, ಚನ್ನಕೇಶವ ಸ್ವಾಮಿ ದೇವಸ್ಥಾನ ಈ ಕಡೆ ಇದೆ, ಈ ಕಡೆ ಸಂತೆ ಮಾಡ್ತಾಯಿದ್ದಾರೆ ನೋಡಿ. ಪ್ರವಾಸಿಗರು ವೆಹಿಕಲ್ಗಳನ್ನ ಎಲ್ಲಿ ನಿಲ್ಲಿಸ್ಯಾರಂತ ತಾವು ನೋಡಬೇಕಾಗ್ತದೆ. ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಏನು ಕೆಲಸ ಮಾಡ್ತಾರೆ ಅಂತ ಇವಾಗಲೂ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿನ ಈ ದೇಶ ವಿದೇಶಗಳಿಂದ ಈ ಒಂದು ಊರಿಗೆ ಪ್ರವಾಸಿಗರು ಬರ್ತಾರೆ. ಈ ಚಿತ್ರಣಗಳನ್ನ ನೋಡಿ ನಮ್ಮನ್ನು ಹಾಡ್ಕೊಳ್ಳುವಂಥ ಕೆಲಸನ ಇವತ್ತು ಪುರಸಭೆ ಮಾಡ್ತಾಯಿದೆ. ಏನಪ್ಪ ಹೇಳ್ತೀನಿ ಅಂದರೆ, ಪುರಸಭೆ ಮುಖ್ಯಾಧಿಕಾರಿ ಇದಾರೋ ಇಲ್ಲೋ ಗೊತ್ತಿಲ್ಲ, ಹೆಲ್ತ್ ಇನ್ಸ್ಪೆಕ್ಟ್ರು ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನಾವು ಕೇಳಿದ್ರೆ ಹೇಳ್ತಾರೆ, ಇಲ್ಲಿ ಏನು ಅವ್ರ ಹತ್ರ ಏನು ಹಣಕಾಸಿನ ವ್ಯವಹಾರ ಮಾಡ್ಕೊಂಡು ನನಗಂತೂ ಕಾಣ್ತಿಲ್ಲ. ಯಾಕಂದ್ರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಈ ಮಟ್ಟಕ್ಕೆ ನಡೀತಿದೆ ಅಂದರೆ, ಓಡಾಡೋಕ್ಕೆ ದಾರಿನೇ ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತ ಇವತ್ತವರೆಗೂ ಪುರಸಭೆ ಗೊತ್ತಾಗ್ತಿಲ್ಲ ನನಗೆ. ಏನು 23 ವಾರ್ಡ್ ಜನ ನಮ್ಮ ಸದಸ್ಯರುಗಳು ಏನು ಕಣ್ಮುಚ್ಚಾಗಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಅಧ್ಯಕ್ಷರು ಪಕ್ಕದ ವಾರ್ಡೆ, ಅಧ್ಯಕ್ಷರು ಪಕ್ಕದ ವಾರ್ಡ್. ಆದರೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಇಲ್ಲಿ? ಒಬ್ಬ ಪುರಸಭೆ 23 ವಾರ್ಡ್ ಅಧ್ಯಕ್ಷರುಗಳು ಏನು ಮಾಡ್ತಿದ್ದಾರೆ? ಏನು ಇದೇನು ಕಣ್ಣಿಗೆ ಕಾಣ್ತಿಲ್ಲ ಅವರಿಗೆ? ಹೋಗ್ಬಿಟ್ಟು ಚೇಂಬರಲ್ಲಿ ಕೂತ್ಕೊಂಡು ಎದ್ದು ಬರೋದು ಅವ್ರ ಕೆಲಸ ಅಲ್ಲ. ಏನು ನಡೀತಾ ಇದೆ? ವಿಶ್ವವಿಖ್ಯಾತ ಆದಂಥ ಇಡೀ ದೇಶಕ್ಕೆ ಒಂದು ಪ್ರಸಿದ್ಧ ದೇವಸ್ಥಾನದ ಎದುರುಗಡೆ ಈ ಥರ ಸಂತೆ ಹಾಕ್ಕೊಂಡು ಈ ಕಡೆ ವೆಹಿಕಲ್ ಹಾಕ್ಕೊಂಡು ಹೋಗ್ತಾ ಇದ್ದರೆ ಜನಗಳಿಗೆ ಏನು ಅನಿಸುತ್ತೆ? ದಯಮಾಡಿ ನಾನು ಈ ಕೂಡ ಏನು ಮುಖ್ಯಾಧಿಕಾರಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಎದುರಾಗಿ ಈ ಕೂಡ ಎತ್ತರಿಸ್ಕೊಂಡು ಬರಬೇಕು ಇಲ್ಲಿಗೆ. ಬರಲಿಲ್ಲ ಅಂದರೆ ಮುಂದಿನ ವಾರದಿಂದ ಏನು ಇಲ್ಲಿ ಸಂತೆ ಹಾಕ್ತಿದ್ದಾರೆ, ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ, ಈ ಕೂಡ ಅದನ್ನು ತೆರವುಗೊಳಿಸ್ಬೇಕು. ತೆರವುಗೊಳಿಸಿದ್ರೆ ಕರ್ನಾಟಕ ರಕ್ಷಣೆಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಪುರಸಭೆ ಮುಂದೆನೇ ಹೋರಾಟ ಆಗುತ್ತೆ. ಯಾಕೆ? ಏನು ನಿಮ್ಮ ಕೆಲಸ ಏನು? ಪುರಸಭೆಯವ್ರ ಕೆಲಸ ಏನು ಹೇಳಿ ಹೋಗಲಿ? ಏನು ಕುತ್ಕೊಂಡಲ್ಲಿ ಎದ್ದು AC ರೂಮಲ್ಲಿ ಎದ್ದೋಗ ನಿಮ್ಮ ಕೆಲಸನ? ಸಂತೆ ಅಂತಲೇ ಜಾಗ ಇದೆ ಅಲ್ಲಿ. ಇಲ್ಲಿ ಪ್ರವಾಸಿಗರು ಏನಾಗಬೇಕು? ಬಂದಂಥ ಜನಗಳು ವೆಹಿಕಲ್ ತಿರುಗಾಡೋಕ್ಕೆ ವ್ಯವಸ್ಥೆ ಏನಾಗಬೇಕು? ಇಲ್ಲಿ ಶಾಲಾ ಮಕ್ಕಳುಗಳು 4-5 ಸ್ಕೂಲ್ಗಳಿದ್ದಾವೆ ಇಲ್ಲಿ. ನಾಳೆ ಈಗ ಸಂಜೆ ಸ್ಕೂಲ್ ಬಿಡುತ್ತಿಲ್ಲ, ವೆಹಿಕಲ್ ಓಡಾಡ್ತವೆ. ನಾಳೆ ಆಕ್ಸಿಡೆಂಟ್ ಆಯಿತು, ಯಾರೋ ಹೆಚ್ಚು ಕಡಿಮೆ ಆಯಿತು, ಜವಾಬ್ದಾರಿ ಯಾರು ಇದಕ್ಕೆ? ಮುಖ್ಯಾಧಿಕಾರಿ ಯಾರಿದ್ದಾರೋ ಈ ಕೂಡಲೇ ಇಲ್ಲಿ ಬರಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು, ಸಂತೆನ ಮತ್ತು ವೆಹಿಕಲ್ಗಳನ್ನ ಇಲ್ಲ ತೆರವುಗೊಳಿಸ್ಬೇಕು. ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಜಾಹೀರಾತು.
ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧದ ಕೋಟೆ ಮುಂಭಾಗ, RC ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ನಮ್ಮ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನವೆಂಬರ್ 27ರ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಮೋದ್ ಮುತಾಲಿಕ್ ರವರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಹಾಸನ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಸೇನೆ ರಾಜ್ಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಹೇಮಂತ್ ಜಾನಕೆರೆ ತಿಳಿಸಿದರು. ಅಧ್ಯಕ್ಷ ಶ್ರೀ ಪ್ರಮೋದ್ ಮುತಾಲಿಕ್ರು ಇದೇ 27ನೇ ತಾರೀಕು ಹಾಸನ ಜಿಲ್ಲೆಗೆ ಆಗಮಿಸಿದ್ದಾರೆ ನಗರಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪ್ರಮೋದ್ ಮುತಾಲಿಕ್ರೆ ಹಾಗೂ ನೂತನ ರಾಜ್ಯಾಧ್ಯಕ್ಷರಿಗೆ ಪದಗ್ರಹಣ ಅವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಹಾಗೆ ಆ ಕಾರ್ಯಕ್ರಮ ಒಳಗಡೆ ನಮ್ಮದು ಪದಗ್ರಹಣ ಕಾರ್ಯಕ್ರಮ ಜಿಲ್ಲೆ ನಡೀತಾ ಇದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ರು ಅವ್ರನ್ನ ಹಾಸನ ನಗರಕ್ಕೆ ಕರೆಸ್ತಿರೋ ಉದ್ದೇಶ ಇಷ್ಟೇ. ಈಗಾಗಲೇ ರಾಜ್ಯಾದ್ಯಂತ, ದೇಶಾದ್ಯಂತ ನಮ್ಮ ಹಿಂದೂಗಳ ಮೇಲೆ, ನಮ್ಮ ಅಕ್ಕ ತಂಗಿಯರ ಮೇಲೆ ಆಕ್ರಮಣಗಳು, ಲವ್ ಜಿಹಾದ್, ಗೋಹತ್ಯೆ, ಮತಾಂತರ ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ನಡೀತಿದೆ. ಅದಕ್ಕೆ ನಾವು ಬೇಕಾದಷ್ಟು ನಿಮ್ಮ ಮುಂದೆ ಬಂದು ಇಲ್ಲೇನೋ ಒದರ್ಕೊಂಡು ಹೋಗ್ತೀವಿ, ಅದೇನೋ ಎಲ್ಲ ಸ್ಟೇಷನ್ಗೆ ಮತ್ತೊಂದು ಮುಟ್ತಾ ಇದೆ, ನಿಮ್ಮ ಮುಖಾಂತರ ಜನಗಳಿಗೆ ತಿಳಿತಾ ಇದೆ. ಹಾಗಾಗಿ ಪ್ರಮೋದ್ ಮುತಾಲಿಕರ ದಿಕ್ಸೂಚಿ ಭಾಷಣ, ಅವರ ಒಂದು ನೇರ ನುಡಿಯಿಂದ ನಮ್ಮ ಹಿಂದೂ ಬಾಂಧವರಿಗೆ, ಬಹುಸಂಖ್ಯಾತ ಹಿಂದೂ ಯುವಕರುಗಳಿಗೆ ಈ ಒಂದು ಹಿಂದುತ್ವದ ಬೀಜವನ್ನು ಬಿತ್ತುವಂಥ ಕೆಲಸ ಪ್ರಮೋದ್ ಮುತಾಲಿಕರು ಮಾಡ್ತದೆ. ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ. ಈಗಾಗಲೇ ನಾವು ಸಾಕಷ್ಟು ಸಂಘಟನೆಗಳು ಭೇಟಿಯಾಗಿದ್ದೀವಿ. ಕನ್ನಡ ಪರ ಸಂಘಟನೆ ಇರ್ಬೋದು, ಹಿಂದೂ ಪರ ಸಂಘಟನೆ ಇರ್ಬೋದು, ಜಾತಿ ಸಂಘಟನೆ ಇರ್ಬೋದು. ನಾವಾದರೂ ಜಾತಿ ಮಾಡೋಂಗಿಲ್ಲ, ಆದರೂ ಹೇಳಬೇಕಾಗುತ್ತೆ ಹೊರಗಡೆ. ಎಲ್ಲ ಮುಖಂಡರುಗಳನ್ನ ಹೋಗಿ ಇನ್ವೈಟ್ ಮಾಡಿ, ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು, ತಾವು ದಯವಿಟ್ಟು ಉಪಸ್ಥಿತಿ ಇರಬೇಕು, ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸನಾತನ ಹಿಂದೂ ಧರ್ಮದ ಮೇಲೆ ಎಷ್ಟು ಅತ್ಯಾಚಾರ, ಅನಾಚಾರಗಳಾಗ್ತಾ ಇದೆ, ನಮ್ಮ ಅಕ್ಕ ತಂಗಿಗಳು ಯಾವ ಥರ ನಾವು ಉಪಯೋಗಿಸ್ತಾ ಇದ್ದಾರೆ, ಆಗ್ತಾ ಇದೆ, ಅವರ ಮೇಲೆ ದರ್ಪ ನಡೀತಾ ಇದೆ ಅಂತೇಳಿ ಹೇಳೋದಕ್ಕೋಸ್ಕರನೇ ಪ್ರಮೋದ್ ಮುತಾಲಿಕರನ್ನ ನಾವು ಈ ಜಿಲ್ಲೆಗೆ ಕರೆಸ್ತಾ ಇದ್ದೀವಿ. ಹಾಗೆ ಶ್ರೀರಾಮ ಸೇನೆ ಸಂಘಟನೆ ಒಂದಿದ್ದ ಇವೇನು ನಮ್ಮ ಜಿಲ್ಲಾ ಪ್ರಮುಖರಿದ್ದಾರೆ, ಇವರೆಲ್ಲ ಶ್ರೀರಾಮ ಸೇನೆ ಜಿಲ್ಲಾ ಕಮಿಟಿಗೆ ಒಂದೊಂದು ಪಿಲ್ಲರ್ಗಳಿದ್ದಂಗೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಧರ್ಮನಾಯಕ್, ದರ್ಶನ್, ಪುನೀತ್ ಕಳ್ಳಿನಹಳ್ಳಿ, ದೇವರಾಜ್, ವಿನಯ್ ಕರೆಹಳ್ಳಿ, ಪ್ರದೀಪ್ ಇತರರು ಉಪಸ್ಥಿತರಿದ್ದರು. ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರಚೆಲ್ಲುವಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಪ್ರದರ್ಶನ ಸೂಕ್ತ ವೇದಿಕೆಯಾಗಿದ್ದು ಹಾಗೂ ವಿದ್ಯಾರ್ಥಿ ದೆಸೆಯಲ್ಲಿಯೇ ವೈಜ್ಞಾನಿಕ ಮನೋಭಾವ ಮೂಡಿಸಲು ಸಹಾಯಕಾರಿ ಎಂದು ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಹೇಳಿದರು. ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ವಿಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸಕ್ತ ಎಲ್ಲ ಮಾದರಿಯ ಪಠ್ಯಕ್ರಮಗಳಿಗೆ ಇಂತಹ ವೇದಿಕೆಗಳು ಪೂರಕ ವಾತಾವರಣ ಕಲ್ಪಿಸುವ ಜೊತೆಗೆ ಅಗತ್ಯ ಜ್ಞಾನಾರ್ಜನೆಗೆ ಒತ್ತು ನೀಡಲಿವೆ. ಪೋಷಕರು ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು. ಮಕ್ಕಳು ಟಿವಿಯನ್ನು ನೋಡಲಿ, ತೊಂದರೆಯಿಲ್ಲ. ಅಲ್ಲಿ ಮಕ್ಕಳಿಗೆ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಅನೇಕ ಚಾನೆಲ್ಗಳಿವೆ, ಅವುಗಳನ್ನು ನೋಡಲಿ. ಆದರೆ ಮೊಬೈಲ್ ಮಾತ್ರ ಮಕ್ಕಳ ಕೈಗೆ ಕೊಡಬೇಕು
ಮಾಡಬೇಡಿ. ಏಕೆಂದರೆ ಟಿವಿಯನ್ನು ನಮ್ಮ ಕಣ್ಣೆದುರಿಗೆ ಕುಳಿತು ನೋಡುತ್ತಾರೆ, ಮೊಬೈಲನ್ನು ಯಾವುದೋ ಮೂಲೆಯಲ್ಲಿ ಕುಳಿತು ನೋಡುತ್ತಾರೆ. ಹಾಗಾಗಿ ಪೋಷಕರು ನಿಮಗೆ ಮಕ್ಕಳು ತೊಂದರೆ ಕೊಡುತ್ತಾರೆ ಅಂತನೋ, ಬೇರೆ ಏನೋ ಕೆಲಸ ಅಥವಾ ಬೇರೆಯವರ ಜೊತೆ ಮಾತನಾಡುವುದಕ್ಕೆ ತೊಂದರೆ ಆಗುತ್ತಿದೆ ಅಂತನೋ ನಿಮ್ಮ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಮೊಬೈಲ್ ಕೊಟ್ಟು ಕೂರಿಸುವ ಕೆಲಸವನ್ನು ಮಾಡಬೇಡಿ. ಶಾಲಾ ದಿನಗಳಲ್ಲಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಕುಳಿತು ಹೋಂವರ್ಕ್ ಮಾಡಿಸುವುದು, ಓದಿಸುವುದನ್ನು ಮಾಡಿ. ಏಕೆಂದರೆ ಪೋಷಕರೇ ಮಕ್ಕಳಿಗೆ ಮಾರ್ಗದರ್ಶಕರು. ಶಾಲೆಯಲ್ಲಿ ಶಿಕ್ಷಕರಿಗೆ ಒಂದು ಅವಧಿ ಅಂತ ಇರುತ್ತೆ. ಆ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಲಿಸಿರುತ್ತಾರೆ. ಅದನ್ನು ಪೋಷಕರು ಪುನರಾವರ್ತಿಸಬೇಕು. ಅದು ಅವರ ಜವಾಬ್ದಾರಿ ಎಂದು ಹೇಳಿದರು. ವಿಶೇಷವಾದಂತಹ ಕಾರ್ಯಕ್ರಮ, ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಕ್ರಾಫ್ಟ್ ಮೇಳ, ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯ ಅನಾವರಣ ಅಂತ ನಿಮ್ಮ ಮಕ್ಕಳಲ್ಲಿ ಏನು ಅವರಲ್ಲಿ ಒಂದು ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಅದನ್ನು ಅವರು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತು ಅದೆಲ್ಲ ಆರ್ಗನೈಸ್ ಆಗಿ ಜೋಡಿಸ್ಕೊಂಡಿದ್ದಾರೆ. ಅದನ್ನು ನೋಡಿದಿರಿ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ಯಾವ ಮಟ್ಟದಲ್ಲಿ ಇದ್ದಾರೆ, ಅವ್ರ ನಾಲೆಡ್ಜ್ ಹೇಗಿದೆ, ಈ ಒಂದು ಶಾಲೆ ಮುಖಾಂತರ ನಮ್ಮ ಮಕ್ಕಳು ಯಾವ ರೀತಿ ಹೊರಹೊಮ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಪೇರೆಂಟ್ಸ್ ಈ ಒಂದು ಸಂದರ್ಭದಲ್ಲಿ ಒಂದು ಕೋರಿಕೆ ಪೋಷಕರಿಗೆ, ಮಕ್ಕಳುಗಳು ಟಿವಿಯನ್ನು ನೋಡಲಿ. ಅಲ್ಲಿ ಹೊಸ ಹೊಸ ಅನ್ವೇಷಣೆಗಳಿರುವಂತಹ ಚಾನಲ್ಗಳು ಬೇಕಾದಷ್ಟಿದೆ, ನೋಡಲಿ. ಮೊಬೈಲ್ ಮಾತ್ರ ಕೊಡಬೇಡಿ. ಮೊಬೈಲ್ ಅವ್ರ ಕೈ ಕೊಟ್ರಿ ಅಂತ ಅಂದರೆ ಯಾವುದೋ ಮೂಲೆ ಸೇರ್ಕೊಳ್ತಾರೆ. ಅದೇ ಟಿವಿ ನೋಡಿದ್ರೆ ಹಾಲಲ್ಲೇ ಕುತ್ಕೊಂಡು ನೋಡ್ತಾರೆ. ಹಾಗಾಗಿ ದಯಮಾಡಿ ಯಾರು ಕೂಡ ನಿಮ್ಮ ಮಕ್ಕಳನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ನಿಮ್ಮ ಮಕ್ಕಳನ್ನ ಸುಮ್ಮನಿಸ್ಲಿಕ್ಕೆ, ನಿಮ್ಗೆ ಯಾವುದೋ ಡಿಸ್ಟರ್ಬ್ ಆಗುತ್ತೆ ಅಂತ ನೀವು ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀರಿ, ಆ ಒಂದು ದೃಷ್ಟಿಯಿಂದ ನೀವುಗಳು ಅವರನ್ನ ಎಲ್ಲೋ ಒಂದು ಕಡೆ ಕೂರಿಸೋ ಅಂತ ಕೆಲಸವನ್ನ ಮಾಡಬೇಡಿ. ದಯಮಾಡಿ ಟಿವಿಯನ್ನ ನೋಡಲಿ, ಅಲ್ಲಿರುವಂಥ ಹೊಸ ಹೊಸ ಅನ್ವೇಷಣೆಗಳಿರುವಂಥದ್ದನ್ನು ನೋಡಲಿ, ಅಥವಾ ನ್ಯೂಸ್ ನೋಡಲಿ, ಅಥವಾ ಒಂದು ಮನೋರಂಜನೆನೂ ಬೇಕಾಗುತ್ತೆ ಮಕ್ಕಳಿಗೆ, ನೋಡಲಿ. ಇದು ಏನಿದ್ರು ರಜಾ ಅವಧಿಯಲ್ಲಿ ಅವ್ರು ನೋಡೋ ಅಂಥದ್ದು. ಇನ್ನು ಶಾಲಾ ಅವಧಿಯಲ್ಲಿ ಮಕ್ಕಳುಗಳು ಅವ್ರಿಗೆ ಹೋಮ್ವರ್ಕ್ ಇರುತ್ತೆ, ಅದನ್ನು ತಾವೆಲ್ಲರೂ ಕೂಡ ಫಾಲೋ ಅಪ್ ಮಾಡಿ. ಯಾಕೆಂದರೆ ಪೇರೆಂಟ್ಸೇ ಮಾರ್ಗದರ್ಶಕರು. ನನ್ನ ಪ್ರಕಾರ ಟೀಚರ್ಸು ಅವರಿಗೆ ಒಂದು ಅವಧಿ ಅಂತ ಇರುತ್ತೆ, ಅಲ್ಲಿ ಕಲಿಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹೇಳ್ಕೊಟ್ಟಿರ್ತಾರೆ. ಅದನ್ನು ಮನೇಲಿ ಮತ್ತೆ ಪುನರುಚ್ಚರಿಸಿ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು ಪೋಷಕರ ಜವಾಬ್ದಾರಿ. ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಎಚ್ಎಂ ದಿನೇಶ್, ಖಜಾಂಚಿ ಸಿಎಚ್ ಲೋಕೇಶ್, ಮುಖ್ಯ ಶಿಕ್ಷಕರುಗಳಾದ ದೀಪಾ ಎಂಎನ್, ಆಸ್ಮಾ ಮತ್ತು ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ನವೆಂಬರ್ 28ರಂದು ಶುಕ್ರವಾರದಂದು ದಲಿತರ ಮೇಲೆ ಹೆಚ್ಚಾಗುತ್ತಿರುವ ದೌರ್ಜನ್ಯ, ಜಾತಿ ವೈಷಮ್ಯ, ಅಸಹಿಷ್ಣುತೆ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸುವ ಸಲುವಾಗಿ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಟಿಪ್ಪು ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ತಿಳಿಸಿದರು. 26ರಂದು ಹಾಸನ ಜಿಲ್ಲೆಯ ಸರ್ವದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಹಾಸನೆಯವರ ವತಿಯಿಂದ ಒಂದು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಏನೊಂದು ಸುಪ್ರೀಂ ಕೋರ್ಟಿನ ಜಡ್ಜಿನ ಮೇಲೆ ಶೂ ಎಸೆಯುವಂಥದ್ದಾಗಿರ್ಬೋದು, ಮತ್ತು ದೇವಬಂದ್ ಹತ್ರ ಅದೊಂದು ಗಲಾಟೆ ಆಗಿದೆ. ಈ ಥರ ನಿರಂತರವಾಗಿ ಸಂವಿಧಾನ ವಿರೋಧಿ ಕೃತ್ಯಗಳು ನಡೀತಾ ಇದೆ. ಆದರೆ ಸರ್ಕಾರ ಇಲ್ಲಿಯವರೆಗೆ ಅವ್ರ ವಿರುದ್ಧ ಯಾವುದೇ ಒಂದು ತಕ್ಷಣವಾದ ಕ್ರಮ ತೆಗೆದುಕೊಂಡಿಲ್ಲ. ಇವಾಗ ಒಬ್ಬ ಸರ್ಕಾರಿ ನೌಕರನಿಗೆ ಕರ್ತವ್ಯ ಅಡಚಣೆ ಮಾಡಿದ್ರು ಅಂದರೆ ಎಂತೆಂಥ ಕೇಸ್ ಹಾಕ್ತಾರೆ, ಎಂತೆಂಥ ಆಗುತ್ತೆ. ಆದರೆ ಒಬ್ಬ ಸುಪ್ರೀಂ ಕೋರ್ಟಿನ ಜಡ್ಜಿನ ಮೇಲೆ, ಗವಾಯಿಯವರ ಮೇಲೆ ಶೂ ಎಸೆದ ಪ್ರಕರಣವನ್ನು ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಒಂದು ನೋಟಿಸು ಹೋಗಿಲ್ಲ, ಏನೂ ಆಗಿಲ್ಲ. ಆದರೆ ಈ ಥರ ಸಂವಿಧಾನ ವಿರೋಧಿ ಕೃತ್ಯಗಳು ಪರೋಕ್ಷವಾಗಿ ಬಹಿರಂಗವಾಗಿ ನಡೀತದೆ. ಇದನ್ನು ಈ ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ತಾದ ಹೋರಾಟ ಮಾಡ್ತಾಯಿದೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಆಗ್ತಾನೇ ಇದೆ. ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ಟಿಪ್ಪು ಸಂಘರ್ಷ ಸಮಿತಿ ಮತ್ತು ಮುಸ್ಲಿಂ ಒಕ್ಕೂಟ ಮತ್ತು ಜನತಾದಳದ ಸೈಯದ್ ಅನ್ಸರ್ ಅವರು, ಕ್ರಿಶ್ಚಿಯನ್ ಸಮುದಾಯದವರು ನಿನ್ನೆ ಅಲ್ಲಿ ಮೀಟಿಂಗ್ ಆಯಿತು. ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ನಾವೆಲ್ಲ ಈ ಪ್ರತಿಭಟನೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ 26ರಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ಹೊರಟು ಉದ್ಘಾಟನೆ ಆಗುತ್ತೆ. ಮತ್ತು ಅಂಬೇಡ್ಕರ್ ಭವನದ ಹರ್ಷಾಮನ್ ಹತ್ರ ಇರುವಂಥ ಅಂಬೇಡ್ಕರ್ ಭವನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಆಗುತ್ತೆ.
ಆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಮೂಡಿಗೆರೆಯ ಮತ್ತೊಬ್ಬರು ದಲಿತ ಹಿರಿಯ ನಾಯಕರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅದರ ಎಲ್ಲ ಸಮುದಾಯದವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಮೂಲಕ ಮಾಧ್ಯಮಗಳ ಮೂಲಕ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರಾದ ಮೊಹರಂ ಯೂಸಫ್, ಅನ್ಸರ್ ಕೃಫೆದಾಸ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ 2 ಹಂತದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಬೇಲೂರು ಬಿಕ್ಕೋಡು ಮಾರ್ಗದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ಪರದಾಟ. ಅಪಘಾತ ಹೆಚ್ಚಳದ ಹಿನ್ನೆಲೆ ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧ ಗಂಭೀರ ಆರೋಪ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಅಕ್ಕಪಕ್ಕ ರಸ್ತೆ ಬದಿಗಳಲ್ಲಿ ಸಂತೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರು. ಸಮಸ್ಯೆ ಬಗೆಹರಿಸಬೇಕಾದ ಪುರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬೇಲೂರು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.